देवभूमि के मेरे प्यारे परिवारजनों, आप सभी को प्रणाम। ಬಂದು 2 ದಿನ ಇದ್ದು ಮತ್ತೆ ಬ್ಯಾಕ್ ಟು ಸ್ಟಡಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ, ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ. ಮಾತನಾಡುವೆ ಎರಡು ಮಾತು. Keeping his shape, his foot movements. He's gone for it. Plays in that fashion. A formidable T20 batter. ನಿಜ ಆಗಲ್ಲ, ಇಲ್ಲ ಆಗಲ್ಲ, ನಿಜ. ಓ, ಇಲ್ಲಿದೆ ನೀನು? ಏನು ಹಂಗೆ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ತಾನೆ, ಆಗಿರ್ಲಿ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು. ನೀವು ಇಷ್ಟೊಂದು ಖುಷಿಯಾಗಿದ್ದಾರೆ ಅಂತನಾ? ಆಫ್ಟರ್ ಎ ಲಾಂಗ್ ಟೈಮ್ ಐ ಆಮ್ ಗೋಯಿಂಗ್ ಟು ಮೈ ನೆಟಿವ್. ಲೆಟ್ಸ್ ಗೋ. ಮತ್ತೆ ರೆಡಿ ಆಗೋಣ. ಟಾಟಾ, ಗುಡ್ ಬೈ. ಹಾಯ್ ಗಾಯ್ಸ್, ತುಂಬ ದಿನಗಳ ನಂತರ ಊರಿಗೆ ಹೋಗ್ಬೇಕು ಅಂತ ಹೊರಡ್ತಾ ಇದ್ದೀನಿ. ಈಗ ಬಟ್ಟೆ ಪ್ಯಾಕ್ ಮಾಡೋಣ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ, ನಿನ್ನ ಪ್ರೇಮದ ನುಡಿಯಕ್ಕೆ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಯಿತು. ಪ್ಯಾಕ್ ಆಯಿತು, ನಾನು ಬಟ್ಟೆ ಒಳಗಡೆ ಪ್ಯಾಕ್ ಆಯಿದೆ. ಇನ್ನೇ ನೋಡೋಣವೇ. ಮತ್ತೆ ಕಡ कितने तेजस्वी लोग हैं हमारे पास, कितने शानदार विचार रखते हैं. ಇದು ಬೆಂಗಳೂರಿನ ಮೆಜೆಸ್ಟಿಕ್. ಕೆಲವರ ಬದುಕು ಇಲ್ಲಿಂದ ಶುರುವಾಗುತ್ತೆ. ಹಂಗೆ ನನ್ನ ಪ್ರಯಾಣನೂ ಕೂಡ ಇಲ್ಲಿಂದನೇ ಶುರು ಆಯಿತು. ಜರ್ನಿ ಮಾಡಬೇಕಾದ್ರೆ ವಿಂಡೋ ಸೀಟ್ ಸಿಕ್ಕಿದ್ರೆ CM ಸೀಟ್ ಸಿಕ್ತಷ್ಟೇ ಖುಷಿ. ಆಹಾ, ಎಂತಹ ಪ್ರಕೃತಿಯ ಸೌಂದರ್ಯ, ಸೊಬಗು. ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಹೋಗ್ತಾ ಹೋಗ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಕತ್ತಲಾಗೇ ಬಿಡ್ತು. ಬಂದು 2 ದಿನ ಇದ್ದು ಮತ್ತೆ ಬ್ಯಾಕ್ ಟು ಸ್ಟಡೀಸ್. ಅಂತೂ ಇಂತೂ ಮನೆಗೆ ಬಂದೆ. ಬಿಸಿ ಬಿಸಿ ಹಾಲು ರೆಡಿಯಾಗಿತ್ತು, ಕುಡಿತಾ ಇದ್ದೀನಿ. ಅಮ್ಮ ಎನ್ನುವ ಪದದ ಅರ್ಥನೇ ಅಷ್ಟು ಕಣ್ರಿ. ಸಾಕಾಗುವಷ್ಟು ಪ್ರೀತಿ, ಮಮತೆ, ವಾತ್ಸಲ್ಯ, ಅದರ ಜೊತೆಗೆ ಭದ್ರತೆಯನ್ನು ಕೊಡುವ ಒಂದು ಭಾವ. ನನ್ನ ಬೆಡ್ರೂಮಲ್ಲಿ ನಮ್ಮ ತಾತ ಮಲಗಿದ್ದಾರೆ. ಹಂಗಾಗಿ ನನಗೋಸ್ಕರ ನಮ್ಮಮ್ಮ ಒಂದು ದೇಸಿ ಬೆಡ್ ರೆಡಿ ಮಾಡ್ತಾವ್ರೆ. ಇದು ಅಮ್ಮನ ಕಾಳಜಿ. ನನಗೆ ಮುಂಚೆಯಿಂದನೂ ಒಂದು ಅಭ್ಯಾಸ. ಚಿಕ್ಕ ವಯಸ್ಸಿನಲ್ಲೂ ಕೂಡ ಅಮ್ಮನ ಸೀರೆಯನ್ನು ಒದ್ದು ಮಲಗಿದರೆ ಏನೋ ಒಂಥರ ಅಮ್ಮನ ಮಡಿಲಿನಲ್ಲಿ ಮಡಗಿದ ಅನುಭವ.
ಹೋ, ಇನ್ನು ಇವರು ನಮ್ಮ ತಾತ ಯಾವಾಗಲೂ ನಗಿಸ್ತಾ ಇರ್ತಾರೆ. ಬಾಳೆಹಣ್ಣು ಇದ್ದವ್ರು ಮನೆ ಬರ್ರಿ ಅಂತ. ಓ ಅವನಾ ಸಣ್ಣನು? ಅವನಿಗೇನೋ ವಯಸ್ಸು. ಕತೆ ಬಿಡಪ್ಪ. ಇನ್ನೊಂದು ವರ್ಷ ನನ್ಗೂ ಮ್ಯಾಕ್ ಹೋಗ್ತಾಳೆ. ಇನ್ನೇನು ಮಲ್ಕೊಳ್ಳೋ ಟೈಮ್ ಆಯಿತು. ಅಮ್ಮನ ಬೆಡ್ಡು ರೆಡಿ ಆಯಿತು. ಮಲ್ಕೋತೀನಿ, ಬೆಳಗ್ಗೆ ನೋಡ್ಕೊಳ್ಳೋಣ. ಗುಡ್ ಮಾರ್ನಿಂಗ್. ಇನ್ನೇನು ಬೆಳಿಗ್ಗೆ ಶುರು ಆಯಿತು. ಆದರೆ ನಮಗೆ ಬೆಳಿಗ್ಗೆ ಶುರು ಆಗೋದು ನೀರು ಹಿಡಿಯೋದ್ರಿಂದ. ಅಮ್ಮನ ಜೊತೆ ಸೇರ್ಕೊಂಡು ನೀರು ಹಿಡಿತಾ ಇದ್ದೀನಿ. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಬೆಳಿಗ್ಗೆ ಹಾಲು ಕುಡಿದು ಹುಡುಗರ ಜೊತೆ ಜಾಕಿಂಗ್ ಹೋಗೋದು ನನ್ನ ಅಭ್ಯಾಸ. ಇನ್ನೇನು ಜಾಕಿಂಗ್ ಹೊರಡಬೇಕು. ಮಾಡೋದನ್ನ ಮಾಡಿ ಎಳಬೇಡ ಪರದೇಸಿ, ಎದ್ದೇಳು ಕೊನೆ ಬಸ್ಸು ಟೈಮ್ ಆಗಿ. ಇದೇ ಬೆಳಿಗ್ಗೆ ಹುಡುಗರ ಜೊತೆ ಜಾಗಿಂಗ್ ಹೋಗ್ತಾ ಈ ಪ್ರಕೃತಿಯ ಸೊಬಗನ್ನು ಸವಿಯೋದೇ ಏನೋ ಒಂಥರ ಮಜಾ. ಪ್ರಕೃತಿ ಅಂದರೆ ಅಷ್ಟೇ ಕಣ್ರಿ, ನಿಜವಾದ ಸೌಂದರ್ಯವನ್ನು ಹೊಂದ ದೇವತೆ. ಜಾಗಿಂಗ್ ಮುಗಿಸ್ಕೊಂಡು, ವಾಕ್ ಮುಗಿಸ್ಕೊಂಡು, ವರ್ಕೌಟ್ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿಯಾಗಿಬಿಟ್ಟು ಒಂದು ಪ್ರೋಗ್ರಾಮ್ ಇದೆ, ಸೆಂಡ್ ಆಫ್ ಪ್ರೋಗ್ರಾಮ್. ಸೊ ರೆಡಿ ಆಗ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಜೊತೆಗೆ ಮೊಸರು ರೆಡಿ ಆಯಿತು. ನಮ್ಮ PT ಟೀಚರ್ ಅವರ ಸೆಂಡ್ ಆಫ್ ಇದೆ, ಅದರಿಂದ ಹೋಗ್ತಾ ಇದ್ದೀವಿ. ಆ ಪ್ರೋಗ್ರಾಮ್ ಮುಗಿಸ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡ್ತಾ ಹೋಗೋಣ. ಮಾತನಾಡುವೆ ಎರಡು ಮಾತು, ಮಾತನಾಡುವೆ ಎರಡು ಮಾತು, ಕೊನೆಯವರೆಗೂ ಕೇಳಿದರೆ ನಿಮ್ಮ ಕಿವಿಯಾಗುವುದು ತೂತು. ಸುಮ್ಮನೆ ಹೇಳಿದ್ದು. ವೇದಿಕೆ ಮೇಲೆ ಆಸೀನರಾಗಿರುವ ನನ್ನ ನೆಚ್ಚಿನ ಗುರುವೃಂದದವರಿಗೆ ನಮಸ್ಕರಿಸುತ್ತಾ, ಈ ಒಂದು ದಿನ KV ಸುರೇಶ್ ಸರ್ ಅವರ ಒಂದು ಐತಿಹಾಸಿಕ ಕ್ಷಣಗಳನ್ನು ನೆನೆದುಕೊಳ್ಳುವ ಒಂದು ಸುದ್ದಿ. साथियों, स्पेस में ही नहीं, स्पोर्ट्स में भी भारत का दम आज दुनिया देख रही है। हाल में एशियाई खेल समाप्त हुए हैं। इसमें भारत ने इतिहास के सारे रिकॉर्ड तोड़ दिए हैं। पहली बार भारत के खिलाड़ियों ने सेंचुरी लगाई, 100 से ज्यादा मेडल जीतने का रिकॉर्ड बनाया। एशियन गेम्स में उत्तराखंड के भी 8 बेटे बेटियां अपना दमखम दिखाने गए थे और इसमें हमारे लक्ष्य सेन की टीम ने भी मेडल जीता और वंदना कटारिया की हॉकी टीम ने भी. The quality of the contest remains, just the format has changed. This is going to be a one-day series of 3 matches, and for the first one, पृथ्वीराज जी, आपके परिश्रम व्यर्थ नहीं होंगे, क्योंकि ये तमाम दर्शक गवाह है आपके इस परिश्रम को देखने के लिए. placement, perfection.
keeping his shape, his foot movements. He's gone for it. Plays in that fashion. A formidable T20 batter. And oh, great shot. Wasn't the greatest of delivery. Shami knows it. He's turned back very quickly. ಇಷ್ಟೆಲ್ಲ ಮಾಡೋದ್ರೊಳಗೆ ಫಸ್ಟ್ ಡೇ ಮುಗ್ದೇ ಹೋಯ್ತಲ್ಲ ಗುರು. ಏನಂದರೆ ಇಲ್ಲಿ ಸುಮ್ಮನೆ ಇದು ಹೊಲ್ದ ಹತ್ರ ಒಂದು ಏನೋ ದಾಸ್ತಾನು ಇಡೋಕ್ಕೆ ಅಂತೇಳಿ ಇದೊಂದು ಚಿಕ್ಕದೊಂದು ಮನೆ ಮಾಡಿದ್ದೀವಿ. ಏನಾದರೂ ಈಗ ಕಡಲೆ ಗಿಡ ಅದು ಇದು ಮಳೆಗಾಲ ಸ್ಟೋರೇಜು ಮಳೆಗಾಲ ಬಂದರೆ ಇರಲಿ ಅಂತೇಳಿ ಇಟ್ಟಿದ್ದೀವಿ. ನೋಡಿ ಇದು ರಾಗಿ ಐತಿ, ಇದೆಲ್ಲ ಇಲ್ಲಿ ಕಾಣಿಸ್ತಾ ಐತಲ್ಲ ರಾಗಿ. ಹೆಂಗೈತೆ ರಾಗಿ? ರಾಗಿ ಚೆನ್ನಾಗೈತೆ. ಹೌದಾ? ಚೆನ್ನಾಗೈತಪ್ಪ, ಭಾಳ ಚೆನ್ನಾಗೈತೆ. ಮುಂದಾಗಿ ಹಾಕಿದ್ದಾರೆ ಅನಿಸುತ್ತೆ. ಹೆಂಗೋ ಮಳೆ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಬಂದಿದೆ. ಬೋರ್ ಐತೆ, ಏನು ತೊಂದರೆ ಇಲ್ಲ. ಬೋರಲ್ಲಿ ನೀರು ಗೀರೆಲ್ಲ ಹಿಂಗೆ ಚೆನ್ನಾಗಿ ಬರ್ತಿದೆ ಬೋರ್ವೆಲ್ಲಾಗ ನೀರು. ಒಂದೇ ಒಂದು ಅಡಿಗೆಗೆ ಕಷ್ಟ ಐತೆ, ಮನೆಯ ಬೋದು ಕಷ್ಟ ಪಾಪ, ಅದ್ರ ಕೈಗೆ ಆಗಲ್ಲ. ಚಿಕನ್ ಡಿನ್ನರ್ ನಿಜ ಆಗಲ್ಲ. ವಿನ್ನರ್ ಚಿಕನ್ ಡಿನ್ನರ್ ಇಲ್ಲ ಆಗಲ್ಲ, ನಿಜ ಆಗಲ್ಲ. ತವರಿಗಿಂತ ಬೆಚ್ಚನೆ ಜಾಗ ಹೇಳು ಎಲ್ಲಿದೆ ನಿಂಗಿನ್ನು